ಚಾಮರಾಜನಗರದಲ್ಲಿ ಹುಲಿಗಳ ಸಾವಿನ ವಿಚಾರವಾಗಿ ತನಿಖೆ ಮುಂದುವರಿತಾ ಇದೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹುಲಿಯ ದೇಹದಲ್ಲಿ ವಿಷದ ಅಂಶಗಳು ಪತ್ತೆಯಾಗಿದೆ. ಇದರ ಜೊತೆಗೆ ಈಗಾಗಲೇ ಹೆಚ್ಚಿನ ವಿವರ ಕೂಡ ಲಭ್ಯವಾಗ್ತಾ ಇದೆ. ಅತ್ತ ಹಸುವನ್ನು ಹಾಗೆ ಹುಲಿಗಳನ್ನು ಈಗ ಒಟ್ಟಿಯಾಗಿ ಜೊತೆಯಾಗಿ ಅಂತ್ಯಕ್ರಿಯೆ ಮಾಡಲಾಗಿದೆ. ದಾರುಣ ಸಾವು, ಹುಲಿಗಳ ದಾರುಣ ಸಾವಾಗಿದೆ. ಒಂದಲ್ಲ ಎರಡಲ್ಲ 5 ಹುಲಿಗಳ ಮಾರಣ ಹೋಮವಾಗಿದೆ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೋ ಸ್ಥಳೀಯರ ಕುಕೃತ್ಯವೋ ಬೇಟೆಗಾರರ ಷಡ್ಯಂತ್ರವೋ ಗೊತ್ತಿಲ್ಲ. ಹುಲಿಗಳ ಕಳೆಬರದ ಬಳಿ ಬಿದ್ದಿರುವ ಹಸುವೊಂದರ ಕಳೆಬರ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಸುವಿನ ಕಳೆಬರಕ್ಕೆ ವಿಷ ಹಾಕಿ ಹುಲಿಗಳನ್ನ ಕೊಂದಿರುವ ಶಂಕೆ ಇದೆ. ಈ ನಡುವೆ ಹುಲಿಗಳ ಜೊತೆ ಹಸುವಿನ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಾಮರಾಜನಗರದ ಎಸ್ಪಿ 20 ದಿನಗಳ ಹಿಂದೆಯೇ ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ರಂತೆ. ಆದರೆ ಅರಣ್ಯ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಕಳ್ಳ ಬೇಟೆಗಾರರಿದ್ದು ನಿಗಾ ವಹಿಸಲು ಚೆಕ್ ಪೋಸ್ಟ್ ಅವಶ್ಯಕತೆ ಇದೆ ಅಂತ ಎಸ್ಪಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೂ ಚೆಕ್ ಪೋಸ್ಟ್ ತೆರೆಯಲು ಅರಣ್ಯ ಇಲಾಖೆ ಮುಂದಾಗಿಲ್ಲ. ಇನ್ನು ಈ ಬಗ್ಗೆ ಮಾತನಾಡಿದ ಈಶ್ವರ್ ಖಂಡ್ರೆ 14 ದಿನಗಳ ಒಳಗೆ ಸಂಪೂರ್ಣ ವರದಿ ನೀಡಲು ಸೂಚನೆ ನೀಡಿದ್ದೀನಿ ಎಂದರು. ಸಿಎಂ ಸಿದ್ದರಾಮಯ್ಯ ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ ಎಂದಿದ್ದಾರೆ. ತನಿಖಾ ತಂಡವನ್ನು ರಚನೆ ಮಾಡಿ 3 ದಿವಸಗಳ ಒಳಗಾಗಿ ಪ್ರಾಥಮಿಕ ವರದಿ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಪ್ರಾಥಮಿಕ ಹಂತದಲ್ಲಿ ವಿಷಪ್ರಾಶನ ಆಗಿರಬಹುದು ಅನ್ನುವಂಥ ಒಂದು ಶಂಕೆಗಳಿದ್ದಾವೆ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ತಾಯಿ ಹುಲಿ 5 ಮರಿಗಳ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಅಧಿಕಾರಿಗಳು ಗ್ರಾಮದ ಕೆಲವರ ವಿಚಾರಣೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.